ನಮಸ್ತೆ ಸ್ಟೂಡೆಂಟ್ಸ್. KCET 2015 ಪೇಪರ್ನ ಸೊಲ್ಯೂಷನ್ಸ್ನ ನಾವು ಮಾಡ್ತಾ ಇದ್ವಿ. ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಾನು ಕ್ವಶನ್ ನಂಬರ್ 1 to 10 ಸಾಲ್ವ್ ಮಾಡಿದ್ದೀನಿ. ಈ ಪಾರ್ಟ್ 2 ವಿಡಿಯೋದಲ್ಲಿ ನಾನೀಗ 11 to 20 ಕ್ವಶನ್ಸ್ನ ನಿಮಗೆ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ 11th ಕ್ವಶನ್ ನೋಡೋಣ. ವಾಟರ್ ಈಸ್ ಹೀಟೆಡ್ ಫ್ರಮ್ 0 ಡಿಗ್ರಿ ಸೆಲ್ಸಿಯಸ್ ಟು 10 ಡಿಗ್ರಿ ಸೆಲ್ಸಿಯಸ್, ದೆನ್ ಇಟ್ಸ್ ವಾಲ್ಯೂಮ್ ಅಂತ ಕೇಳಿದ್ದಾರೆ. ಡಿಕ್ರೀಸಸ್, ಇನ್ಕ್ರೀಸಸ್, ಡಸ್ ನಾಟ್ ಚೇಂಜ್, ಫಸ್ಟ್ ಡಿಕ್ರೀಸಸ್ ಆ್ಯಂಡ್ ದೆನ್ ಇನ್ಕ್ರೀಸಸ್, ಇದು ನಮ್ಮ ಆಪ್ಷನ್ಸು. ಸೊ ಇಲ್ಲಿ ವಾಟರ್ ಹ್ಯಾಸ್ a special property called anomalous property of water. Anomalous property of water. So what is anomalous property here? ಏನಾಗುತ್ತೆ, 0 to 4 degree when we heat the water, it actually contracts. Usually any substance if you heat, it will expand. So expand ಆಗಬೇಕು actually. ಬಟ್ ವಾಟರ್ ಹ್ಯಾಸ್ ಸಬ್ ಸ್ಪೆಷಲ್ ಪ್ರಾಪರ್ಟಿ ಕಾಲ್ಡ್ 0 to 4 ಡಿಗ್ರಿ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ ಅದು ಕಾಂಟ್ರಾಕ್ಟ್ ಆಗುತ್ತೆ. 4 ಡಿಗ್ರಿಗಿಂತ ಮೇಲೆ ನೀವೇನೇ ಮಾಡಿದ್ರೆ, ಇಫ್ ದ ಟೆಂಪ್ರೇಚರ್ ಇಸ್ ಗ್ರೇಟರ್ ದ್ಯಾನ್ 4 ಡಿಗ್ರಿ ಏನಾಗುತ್ತೆ, ದೆನ್ ಇಟ್ ಸ್ಟಾರ್ಟ್ಸ್ ಎಕ್ಸ್ಪ್ಯಾಂಡಿಂಗ್. ಓಕೆ, ಸೊ ಇಲ್ಲಿ ನೋಡಿದರೆ ಅವ್ರು ವಾಲ್ಯೂಮ್ ಬಗ್ಗೆ ಕೇಳಿದ್ದಾರೆ. ಸೊ ವಾಲ್ಯೂಮ್ ವೆನ್ ಇಟ್ ಕಂಟ್ರಾಕ್ಟ್ಸ್, ದೆನ್ ವಾಲ್ಯೂಮ್ ವಿಲ್ ಡಿಕ್ರೀಸ್ ಫಸ್ಟ್, ದೆನ್ ಆಫ್ಟರ್ 4 ಡಿಗ್ರಿ it will expand, so the volume will increase. ಸೊ ಇಲ್ಲಿ ಅವರು 0 to 10 ಡಿಗ್ರಿ ರೈಸ್ ಮಾಡ್ತಾಯಿದ್ದಾರೆ. ಸೊ 0 to 4 ಡಿಗ್ರಿ ಏನಾಗುತ್ತೆ, ಕಂಟ್ರಾಕ್ಟ್ ಆಗಿ ವಾಲ್ಯೂಮ್ ಫಸ್ಟು ಡಿಕ್ರೀಸ್ ಆಗುತ್ತೆ. ಆಮೇಲೆ 4 ಡಿಗ್ರಿ ಅಬೋವ್ 4 ಡಿಗ್ರಿ ಟು 10 ಡಿಗ್ರಿ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ನಮ್ಮ ಆಪ್ಷನ್ ಬಂದು ಆಪ್ಷನ್ ಡಿ, ಫಸ್ಟ್ ಡಿಕ್ರೀಸಸ್ ಆ್ಯಂಡ್ ದೆನ್ ಇನ್ಕ್ರೀಸಸ್. 12th ಕ್ವಶನ್ ನೋಡೋಣ. 1 gram of ice is mixed with 1 gram of ಸ್ಟೀಮ್ ಅಟ್ ದ ಥರ್ಮಲ್ ಇಕ್ವಿಲಿಬ್ರಿಯಮ್, ದ ಟೆಂಪ್ರೇಚರ್ ಆಫ್ ದ ಮಿಕ್ಸ್ಚರ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 1 ಗ್ರಾಮ್ ಆಫ್ ಐಸ್ನ ಅವರು 1 ಗ್ರಾಮ್ ಆಫ್ ಸ್ಟೀಮ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತು ಐಸ್ ವಿಲ್ ಬಿ ಅಟ್ 0 ಡಿಗ್ರಿ ಸೆಲ್ಸಿಯಸ್, ಸ್ಟೀಮ್ ವಿಲ್ ಬಿ ಅಟ್ 100 ಡಿಗ್ರಿ ಸೆಲ್ಸಿಯಸ್. ಸೊ 1 ಗ್ರಾಮ್ ಆಫ್ ಐಸ್ ಮತ್ತು 1 ಗ್ರಾಮ್ ಆಫ್ ಸ್ಟೀಮ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಐಸ್ ವಿಲ್ ಗೈನ್ ದ ಹೀಟ್ ಆ್ಯಂಡ್ ಇಟ್ ವಿಲ್ ಬಿಕಮ್ ವಾಟರ್. ಇಟ್ ವಿಲ್ ಚೇಂಜ್ ದ ಸ್ಟೇಟ್ ಆ್ಯಂಡ್ ಆಲ್ಸೋ ಸರ್ಟನ್ ಟೆಂಪ್ರೇಚರ್ ವಿಲ್ ಬಿ ರೈಸ್ಡ್. ಸೊ ಅದು ಫಸ್ಟು ಐಸ್ ಇರೋದು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತು ವಾಟರ್ದು ಟೆಂಪ್ರೇಚರು ಸರ್ಟನ್ ಟೆಂಪ್ರೇಚರ್ಗೆ ಬಂದು ನಿಲ್ಲುತ್ತೆ. ಅದೇ ರೀತಿ ಸ್ಟೀಮ್ ಏನಾಗುತ್ತೆ, ಸ್ಟೀಮ್ ಕಂಡೆನ್ಸ್ ಆಗಿ ಅದು ಟೆಂಪ್ರೇಚರ್ನ ಹೀಟ್ನ ಲೂಸ್ ಮಾಡಿ ಏನಾಗುತ್ತೆ, ಸ್ಟೀಮ್ ಆಲ್ಸೋ ವಿಲ್ ಬಿಕಮ್ ವಾಟರ್. ಸೊ ಸ್ಟೀಮ್ 100 ಡಿಗ್ರಿಯಲ್ಲಿರೋದು ಕಡಿಮೆ ಆಗಿ ಅದು ಕೂಡ ಒಂದು ಟೆಂಪ್ರೇಚರ್ ಬಂದು ನಿಲ್ಲುತ್ತೆ. ಸೊ ಇದೆರಡೂ ಬಂದು ಥರ್ಮಲ್ ಇಕ್ವಿಲಿಬ್ರಿಯಮಲ್ಲಿ ಬರುತ್ತೆ. ಅಂದರೆ ಎರಡರದ್ದು ಟೆಂಪ್ರೇಚರ್ ನಮಗೆ ಸೇಮ್ ಇರುತ್ತೆ. ಆ ಟೆಂಪ್ರೇಚರ್ ಏನು ಅಂತ ನಮಗಿಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಹೀಟ್ ಎನರ್ಜಿನ ಈಕ್ವೇಟ್ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಸೊ ದಟ್ ಇಸ್ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ. ಸೊ ಸೊಲ್ಯೂಷನ್ ನೋಡೋದಾದರೆ, ಹೀಟ್ ಗೈನ್ಡ್ ಬೈ ಐಸ್ ಈಸ್ ಈಕ್ವಲ್ ಟು ಹೀಟ್ ಲಾಸ್ಟ್ ಬೈ ದ ಸ್ಟೀಮ್ ಅಂತ ನಾವಿಲ್ಲಿ ಬರೀಬೋದು. ಸೊ ಹೀಟ್ ಗೈನ್ಡಲ್ಲಿ ಐಸಲ್ಲಿ ಫಸ್ಟು ಐಸ್ ಶುಡ್ ಕನ್ವರ್ಟ್ ಇನ್ ಟು ವಾಟರ್. ಸೊ ಫಾರ್ ಚೇಂಜ್ ಆಫ್ ಸ್ಟೇಟು ನಮಗೆ ಲೇಟೆಂಟ್ ಹೀಟ್ ಯೂಸ್ ಆಗುತ್ತೆ. ಸೊ ದಟ್ ಈಸ್ ಎಮ್ ಇಂಟು ಎಲ್ ಐಸ್. ಓಕೆ, ಸೊ ಇಲ್ಲಿ ನಮಗೆ ಟೆಂಪ್ರೇಚರ್ ಚೇಂಜ್ ಆಗಲ್ಲ, ಜಸ್ಟ್ ಚೇಂಜ್ ಆಫ್ ಸ್ಟೇಟ್ ವಿಲ್ ಟೇಕ್ಸ್ ಪ್ಲೇಸ್. ಪ್ಲಸ್ ಇಲ್ಲಿ ವಾಟರ್ ಟೆಂಪ್ರೇಚರ್ ವಿಲ್ ರೈಸ್. ಸೊ ಎಮ್ ಎಸ್ ಡೆಲ್ಟಾ ಟಿ. ಸೊ ಡೆಲ್ಟಾ ಟಿನ ನಾನಿಲ್ಲಿ ಟಿ ಎಫ್ ಮೈನಸ್ 0 ಅಂತ ಬರಿತಾ ಇದ್ದೀನಿ, ವೇರ್ ಟಿ ಎಫ್ ಇಸ್ ಫೈನಲ್ ಟೆಂಪ್ರೇಚರ್ ಫಾರ್ ಅಸ್. ದಟ್ ಶುಡ್ ಬಿ ಈಕ್ವಲ್ ಟು ದಿಸ್ ಇಸ್ ದ ಹೀಟ್ ಗೈನ್ಡ್ ಬೈ ದ ಐಸ್. ಸೇಮ್ ವೇ ಹೀಟ್ ಲಾಸ್ಟ್ ಬೈ ದ ಐಸ್ ನಮಗೆ ಇಲ್ಲಿ ಎಮ್ ಇಂಟು ಎಲ್ ಡಬ್ಲ್ಯೂ, ದಟ್ ಈಸ್ ಲೇಟೆಂಟ್ ಹೀಟ್ ಆಫ್ ವಾಟರ್, ಪ್ಲಸ್ ms delta t. So here delta t is 100 minus tf. So you can see here throughout m can be cancelled because it is there in all the terms. So ಎಲ್ಲ ಕಡೆ ನಮಗೆ ಇಲ್ಲಿ m ಕ್ಯಾನ್ಸಲ್ ಆಗುತ್ತೆ. LI's ವ್ಯಾಲ್ಯೂ ನಮಗೆ ಗೊತ್ತು. LI's ವ್ಯಾಲ್ಯೂ ಇಸ್ 80 ಕ್ಯಾಲೋರಿ ಪರ್ ಗ್ರಾಮ್. ಸೊ ಇಲ್ಲಿ 1 ಗ್ರಾಮ್ ಕೊಟ್ಟಿರೋದ್ರಿಂದ ನೋ ಪ್ರಾಬ್ಲಮ್, 80ನೇ ತೊಗೋಬೋದು. ಪ್ಲಸ್ ಎಸ್ ವ್ಯಾಲ್ಯೂ ಇಸ್ 1 ಫಾರ್ ಅಸ್. ಸೊ ಟಿ ಎಫ್ ಮೈನಸ್ 0 ಇಸ್ ಟಿ ಎಫ್. ದಟ್ ಈಸ್ ಈಕ್ವಲ್ ಟು ಎಲ್ ಡಬ್ಲ್ಯೂ ನಮಗೆ 540 ಪ್ಲಸ್ ಎಸ್ ವ್ಯಾಲ್ಯೂ ಇಸ್ 1 ಆ್ಯಂಡ್ 100 ಮೈನಸ್ ಟಿ ಎಫ್. ಸಿ ಮೈನಸ್ ಟಿ ಎಫ್ನ ನಾನು ಈ ಕಡೆ ಕಳಿಸ್ತಿದ್ದೆ, ಪ್ಲಸ್ ಟಿ ಎಫ್ ಆಗುತ್ತೆ. 80ನ ನಾನು ಆ ಕಡೆ ಕಳಿಸ್ತಾ ಇದ್ದೀನಿ. ಸೊ ಇಟ್ ವಿಲ್ ಬಿ 2 ಟಿ ಎಫ್ ಈಸ್ ಈಕ್ವಲ್ ಟು 540 ಪ್ಲಸ್ 100 640. ದಿಸ್ ಪ್ಲಸ್ 80 ನಾನು ಆ ಕಡೆ ಕಳಿಸಿದ್ರೆ ನಮಗೆ ಮೈನಸ್ 80 ಆಗುತ್ತೆ. ಸೊ ಟಿ ಎಫ್ ಈಸ್ ಈಕ್ವಲ್ ಟು 640 minus 80 will become 560 by 2. 560 by 2. So ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಮಗೆ 2 1s 2 2s 4 2 8s 0. ಸೊ 280 ಡಿಗ್ರಿ ಬರುತ್ತೆ.
TF is equal to 280 degree Celsius. ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡಿದ್ರೆ 0 ಡಿಗ್ರಿ ಇದೆ, 100 ಡಿಗ್ರಿ ಇದೆ, 50 ಡಿಗ್ರಿ ಇದೆ, 55 ಡಿಗ್ರಿ ಇದೆ. ಸೊ ನಮ್ಮ ಆನ್ಸರ್ ನಮಗೆ 280 ಸೆಲ್ಸಿಯಸ್ ಬಂದಿದೆ, 280 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ನಾವು ನೋಡೋದಾದರೆ ವಾಟರ್ ಕೆನಾಟ್ ರೀಚ್ ಮೋರ್ ದ್ಯಾನ್ 100 ಡಿಗ್ರಿ ಬಿಕಾಸ್ ಆಫ್ಟರ್ 100 ಡಿಗ್ರಿ ಇಟ್ ವಿಲ್ ಬಿಕಮ್ ಎನಿವೇ ಸ್ಟೀಮ್. ಸೊ ನಮಗೆ ಆನ್ಸರ್ ಬಂದು 100 ಡಿಗ್ರಿ ಅಂತ ನಾವು ಹೇಳ್ಬೋದು. 13th ಕ್ವಶನ್ ನೋಡೋಣ. The ratio of kinetic energy to potential energy of a particle executing SHM at a distance equal to half of its amplitude, the distance being measured from the equilibrium position ಅಂತ ಕೇಳಿದ್ದಾರೆ. ಇಲ್ಲಿ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಸೊ ಕೈನೆಟಿಕ್ ಎನರ್ಜಿ ಫಾರ್ ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ SHM ಇಟ್ ಈಸ್ half m omega square into a square minus x square. ಓಕೆ, ಮತ್ತು ಪೊಟೆನ್ಷಿಯಲ್ ಎನರ್ಜಿ ನಮಗೆ half m omega square x square ಅಂತ ಬರುತ್ತೆ. ಸೊ ಇದು ರೇಷಿಯೋನ ನಾವು ಇಲ್ಲಿ ತೊಗೊಂಡಾಗ ನೀವು ಅಬ್ಸರ್ವ್ ಮಾಡ್ಬೋದು, ಹಾಫ್ m omega square ಕ್ಯಾನ್ಸಲ್ ಆಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ಬೈ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ನಮಗೆ a square minus x square by x square ಬರುತ್ತೆ. ಬಟ್ ಇಲ್ಲಿ ಅವ್ರು ಕೊಟ್ಟಿರೋದು ನಮಗೆ half of its amplitude ಅಂತ ಕೊಟ್ಟಿದ್ದಾರೆ. ಸೊ ಡಿಸ್ಟೆನ್ಸ್, ಸೊ ಹಿಯರ್ ಡಿಸ್ಟೆನ್ಸ್ x is actually measured from the equilibrium position. So x is equal to, I have to take a by 2. x is equal to a by 2 ತೊಗೊಂಡ್ರೆ ನಮಗೆ ಇಲ್ಲಿ ಆನ್ಸರ್ ಬರುತ್ತೆ. ಸೊ a square minus a by 2 square, a by 2 whole square by a by 2 whole square. So a square minus a square by 4 actually. So 4a square minus a square, 3a square by 4 ಬರುತ್ತೆ. ನ್ಯೂಮರೇಟರಲ್ಲಿ ನಮಗೆ 3a square by 4. ಇನ್ ಡಿನಾಮಿನೇಟರ್ ವಿಲ್ ಗೆಟ್ a square by 4. ಸೊ a square 4 ನಮಗೆ ಕ್ಯಾನ್ಸಲ್ ಆಗುತ್ತೆ. ಸೊ 3 by 1. ಸೊ ನಮಗೆ ರೇಷಿಯೋ 3:1 ಅನ್ನೋದು ಆನ್ಸರು, 3:1. 14th ಕ್ವಶನ್ ನೋಡೋಣ. ವೆನ್ 2 ಟ್ಯೂನಿಂಗ್ ಫೋರ್ಕ್ A and B are sounded together, 4 beats per second are heard. The frequency of the fork B is 384 Hz. So frequency of fork B is 384 Hz. When one of the prong of the fork A is filed and sounded with B, the beat frequency increases. Then the frequency of the fork A is ಅಂತ ಕೇಳಿದ್ದಾರೆ. So whenever we file a fork, the frequency will increase. So that they have given here. So since they are saying 4 beats are heard, so ನಮಗೆ ಡಿಫರೆನ್ಸ್ ಇನ್ ಫ್ರೀಕ್ವೆನ್ಸಿ ಶುಡ್ ಬಿ 4. ಸೊ ನಮಗೆ ಆನ್ಸರು ಬಿ ಬಂದು 384 ಇದೆ. 4 beats are heard means, so the answer should be 388 Hz. 15th question ನೋಡೋಣ. A stretched string is vibrating in the second overtone, then the number of notes and antinotes between the ends of a string are respectively ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ಟ್ರೆಚ್ಡ್ ಸ್ಟ್ರಿಂಗ್ ಅಂದರೆ ನಾವಿಲ್ಲಿ ಸ್ಟ್ರಿಂಗ್ ಬರ್ಕೊಳ್ಳೋಣ. ಸ್ಟ್ರಿಂಗು ವೆನ್ ಐ ಸ್ಟ್ರೆಚ್ ಇಟ್, ಸೊ ಸ್ಟ್ರೆಚ್ ಮಾಡಿ ನಾನು ಇದನ್ನು ಪ್ಲಕ್ ಮಾಡಿದಾಗ ಏನಾಗುತ್ತೆ, ಸೊ ದೇ ಆರ್ ಸೇಯಿಂಗ್ ಸೆಕೆಂಡ್ ಓವರ್ಟೋನ್. ಸೆಕೆಂಡ್ ಓವರ್ಟೋನ್ ಮೀನ್ಸ್ so 3 loops it will form. So here these are called as notes and these are actually called as antinodes. These are actually called as antinodes. These are called as notes. So here there are 4 notes and 3 antinodes. 4 notes and 3 antinodes. So option A will be our right answer. So 16th question ಬರೋಣ. 2 spheres carrying a charge of +6 microcoulomb and +9 microcoulomb are separated by a distance d, experiences a force of repulsion F. ಅಂದರೆ F ಅಂತ ಕೊಟ್ಟಿದ್ದಾರೆ ಫೋರ್ಸು. When a charge of -3 microcoulomb is given to both spheres and kept same distance as before, the new force of repulsion is. ಸೊ ಇನ್ ಫಸ್ಟ್ ಕೇಸಲ್ಲಿ ನಾವು ಕೂಲಮ್ಸ್ ಫೋರ್ಸ್ ತೊಗೊಂಡು ನೋಡೋದಾದರೆ K times Q1 Q2. ಸೊ 6 into 9 by R². R² ಕಾನ್ಸ್ಟೆಂಟ್ ಇರೋದು ನಾನು ಹಿಂಗೆ ಬರ್ಕೊತೀನಿ. 6 into 9, ಸೊ ದಟ್ ಈಸ್ 54 ಅಂತ ಅಂದ್ಕೊಳ್ಳೋಣ. 54 into 10⁻⁻12. This is our F in first case.
Now after adding -3 to this and this, so they're asking adding -3 to both the spheres. When they add -3, ಇಲ್ಲಿ 6 ಇರೋದೇನಾಗುತ್ತೆ, 6 minus 3, it will become 6 minus 3 will become 3. Here it will become 6. It will become 6 and 3. So now the new charges are 6 and 3. So f dash is equal to k by r square. So anyway, r square ಅಲ್ಲಿ ಡಿಸ್ಟೆನ್ಸ್ ಸೇಮ್ ಅಂತ ಹೇಳ್ತಾ ಇದ್ದಾರೆ, ಸೇಮ್ ಡಿಸ್ಟೆನ್ಸ್ ಆಸ್ ಬಿಫೋರ್. ಸೊ r square will not change. ಸೊ ದಿಸ್ ವಿಲ್ ಬಿಕಮ್ 54 into 10 power minus 12 ಆಲ್ರೆಡಿ ಕಂಡುಹಿಡಿದ್ವಿ. ಇಲ್ಲಿ ನಮಗೆ ಇವಾಗ ಚಾರ್ಜು 3 ಮತ್ತು 6 ಇದೆ. 3 into 6 is 18 into 10 power minus 12. So when you take the ratio of this, you will get f dash in terms of f. So I will take f dash by f is equal to f dash by f. ಅಂದರೆ this by this ತಗೊಳ್ತಾ ಇದ್ದೀನಿ. So when I take this by this, so we'll get 18. So here you see k r square 10 power minus 12 10 power minus 12 would get cancel. So 18 by 54. So 18 ones are 18 3s are. So f ನ ಆ ಕಡೆ ಕಳಿಸಿದ್ರೆ ನಮಗೆ f dash is equal to f by 3 ಅಂತ ಬರುತ್ತೆ. So this will be our answer. 17th question ನೋಡೋಣ. Pick out the statement which is incorrect. So it is purely a theory question. ಸೊ ಇಲ್ಲಿ ಈ ಆಪ್ಷನ್ಸ್ ನೋಡಿದ್ರೆ ಇದು ಅವರು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಕರೆಕ್ಟಾಗಿ ಗೊತ್ತಿದ್ರೆ ಈ ಕ್ವಶನ್ ಆನ್ಸರ್ ಮಾಡೋದು ಸುಲಭ. ಎ ಟ್ಯಾಂಜೆಂಟ್ ಡ್ರಾನ್ ಟು ಎ ಲೈನ್ ಆಫ್ ಫೋರ್ಸ್ represent the direction of electric field. So that is true. So whenever we draw a tangent to a field line, electric field line, it will give the direction of electric field. So that is true. So the electric field lines form a closed loop. Actually this is a incorrect. Why? Because see, electric field lines will emerge out from positive charge and they will end at negative charge. Okay, unlike magnetic field lines, electric lines will not form ಕ್ಲೋಸ್ ಲೂಪ್. ಸೊ ಇದು ಕ್ಲೋಸ್ ಲೂಪ್ ಫಾರ್ಮ್ ಆಗಲ್ಲ, ಪಾಸಿಟಿವ್ ಚಾರ್ಜಿಂದ ಹೊರಗಡೆ ಬರುತ್ತೆ ಮತ್ತು ನೆಗೆಟಿವ್ ಚಾರ್ಜಲ್ಲಿ ಎಂಡ್ ಆಗೋಗುತ್ತೆ. ಸೊ ಜಸ್ಟ್ ನಮ್ಮ ಇದಕ್ಕೋಸ್ಕರ ನಾವು ಥರ್ಡ್ ಆ್ಯಂಡ್ ಫೋರ್ತ್ ಆಪ್ಷನ್ ಆ್ಯಕ್ಚುಲಿ ನಮ್ಗೆ ಆನ್ಸರ್ ಬಿ ಬಂದಾಯಿತು ಇನ್ಕರೆಕ್ಟ್ ಅಂತ. ಜಸ್ಟ್ ನಿಮಗೆ ಐಡಿಯಾಗೋಸ್ಕರ ಇದನ್ನು ನಾನು ಓದಿ ಹೇಳ್ತಾ ಇದ್ದೀನಿ. ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ಆಪೋಸಿಟ್ ಟು ಡೈರೆಕ್ಷನ್ ಆಫ್ ಫೀಲ್ಡ್. ಸೊ ಫೀಲ್ಡ್ ಈ ಥರ ಇದ್ದರೆ ನಮಗೆ ಇಲ್ಲಿ ಫೀಲ್ಡ್ ಈ ಥರ ಇದ್ದಾಗ ಇಫ್ ಐ ಕೀಪ್ ಎನಿ ನೆಗೆಟಿವ್ ಚಾರ್ಜ್, ಸೊ ಹಿಯರ್ ಫೀಲ್ಡ್ ಈಸ್ ಕಮಿಂಗ್ ಫ್ರಮ್ ಹಿಯರ್ ಟು ಹಿಯರ್ ಮೀನ್ಸ್ ಇಟ್ ಈಸ್ ಕಮಿಂಗ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್ ಅಂತ ನಾವು ಅನ್ಕೋಬೋದು. ಇಲ್ಲಿ ನಾವು ನೆಗೆಟಿವ್ ಚಾರ್ಜ್ ಇಟ್ಟರೆ ಸೊ ದಿಸ್ ನೆಗೆಟಿವ್ ಚಾರ್ಜ್ ವುಡ್ ರಿಪೆಲ್ ದಿಸ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ವುಡ್ ಅಟ್ರಾಕ್ಟ್ ದಿಸ್. ಸೊ ಇದು ಅಟ್ರಾಕ್ಟ್ ಮಾಡುತ್ತೆ, ಇದು ರಿವರ್ಸ್ ಮಾಡಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ಗೆ ನಾವು ಕಂಪೇರ್ ಮಾಡಿದ್ರೆ ದಿಸ್ ವಿಲ್ ಗೋ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಹೇಳ್ಬೋದು. ಸೊ ಮೈನಸ್ ಚಾರ್ಜ್ ವಿಲ್ ಗೋ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ವೆರಾಸ್ ಪಾಸಿಟಿವ್ ಚಾರ್ಜ್ ವುಡ್ ಗೋ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಫೀಲ್ಡ್ ಲೈನ್ಸ್ ನೆವರ್ intersect. So field lines can never intersect because if they intersect at the point of intersection there must be two direction for electric field which is not possible. So in first part ಅಲ್ಲಿ ನಾವು ಹೇಳಿದ್ದೀವಿ the tangent drawn to a electric field line will give the direction of electric field. ಸೊ ಈ ಥರ ಇಂಟರ್ಸೆಕ್ಟ್ ಆದರೆ ಆ ಪಾಯಿಂಟಲ್ಲಿ ನಾನು ಎರಡು ಡೈರೆಕ್ಷನ್ ಬರೀಬೇಕಾಗುತ್ತೆ. ಸೊ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಕೆನಾಟ್ ಹ್ಯಾವ್ ಟೂ ಡಿಫ್ರೆಂಟ್ ಡೈರೆಕ್ಷನ್ಸ್. ಸೊ ಇದು ಈ ಕ್ವಶನ್. ನೆಕ್ಸ್ಟ್ 18th ಕ್ವಶನ್ ನೋಡೋದಾದರೆ the angle between the dipole moment and electric field at any point on the equatorial plane is. So one dipole ಬರ್ಕೊಳ್ಳೋಣ. ಸೊ ದಿಸ್ ಪಾಸಿಟಿವ್ ಕ್ಯೂ ಚಾರ್ಜ್ ಮತ್ತು ಇಲ್ಲಿ ನೆಗೆಟಿವ್ ಕ್ಯೂ ಚಾರ್ಜ್ ಇದೆ, ಮೈನಸ್ ಕ್ಯೂ ಪ್ಲಸ್ ಕ್ಯೂ. ಓಕೆ, ಸೊ ಈಕ್ವಿಟೋರಿಯಲ್ ಲೈನ್ ಅಂತ ಪ್ಲೇನ್ ಅಂದಾಗ ನಾನು ಇಲ್ಲಿ ಪ್ಲೇನ್ ಈ ಕಡೆ ತಗೊತಾ ಇದ್ದೀನಿ. ಸೊ ದಿಸ್ ಎ ಈಕ್ವಿಟೋರಿಯಲ್ ಪ್ಲೇನ್. Electric field at this point due to this positive charge will be along this direction. From this negative charge, so it will be acting along this direction. So the net electric field will be acting in this direction. ಇದು ಆಲ್ರೆಡಿ ನಿಮಗೆ ಡೆರಿವೇಷನ್ಲು ಮಾಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ಸೊ ದಿಸ್ ಇಸ್ ಈಕ್ವಿಟೋರಿಯಲ್ ಪ್ಲೇನ್ ನಾನು ತೊಗೊಂಡಿರೋದು. ಸೊ ಇಲ್ಲಿ ಡೈಪೋಲ್ ಮೂಮೆಂಟ್ ನಮಗೆ ಯಾವಾಗಲೂ ದಿಸ್ ವಿಲ್ ಆ್ಯಕ್ಟ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಸೊ ಇದು ನಿಮಗೆ ನೆನಪಿರಬೇಕು. ಡೈಪೋಲ್ ಮೂಮೆಂಟ್ ವಿಲ್ ಆಲ್ವೇಸ್ ಆ್ಯಕ್ಟ್ ಫ್ರಮ್ ಮೈನಸ್ ಚಾರ್ಜ್ ಟು positive charge. Electric field here is actually acting along this direction and P will be acting along this direction where P is dipole moment here. So ನೀವು ಇಲ್ಲಿ ಇದರ ಆ್ಯಂಗಲ್ ನಾವು ಹೇಳೋದಾದರೆ is actually 180 degree. C will be your option. 19th question ನೋಡೋಣ. 3 point charges 3 nanocoulomb, 6 nanocoulomb and 9 nanocoulomb are placed at the corners of an equilateral triangle of side 0.1 meter
ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ದೇ ಆರ್ ಗೋಯಿಂಗ್ ಟು ಕೀಪ್ ಚಾರ್ಜಸ್, 3 charges. One is 3 nanocoulomb, 6 nanocoulomb and 9 nanocoulomb. So ಇಲ್ಲಿ potential energy between these two points and these two charges. ಸೊ ಈ ಚಾರ್ಜಸ್, ಈ ಪಾಯಿಂಟ್ಸಲ್ಲಿರೋ ಚಾರ್ಜಸ್ ಎಲ್ಲದೂ ನಮಗೆ ಇಲ್ಲಿ ಆ್ಯಡ್ ಅಪ್ ಆಗುತ್ತೆ. ಯಾಕಂದರೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ವಿಲ್ ಜಸ್ಟ್ ಆ್ಯಡ್ ಅಪ್. ಸೊ ಇಲ್ಲಿ ನಾವು ಈ ಡಿಸ್ಟೆನ್ಸ್ನ R1, ಇಲ್ಲಿ ಡಿಸ್ಟೆನ್ಸ್ 0.1 ಇದೆ. ಸೊ ಇಲ್ಲಿ R1, R2, R3 ಅಂತ ನಾವು ಬೇರೆ ಬೇರೆ ಡಿಸ್ಟೆನ್ಸ್ ತೊಗೋಬೇಕು. ಬಟ್ ಇಟ್ ಈಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ all the distances are same but charges are different. So now U formula, U is actually potential energy, we can be written as U1 plus U2 plus U3. So ಇಲ್ಲಿ first potential energy I will take between 3 and 6. So ಇಲ್ಲಿ 1/4 pi epsilon naught ನಮಗೆ constant, 1/4 pi epsilon Q1 Q2 by R will be potential energy for us. So 1/4 pi epsilon naught. First these two charges when I take, it is 3 into 6 and 6 into 9 and 9 into 3. 3 charges ಬರುತ್ತೆ ನಮಗೆ ಇಲ್ಲಿ, 3 combination of charges, 3 into 6 plus 6 into 9 plus 9 into 3 ಅದು ನಮಗೆ ಇಲ್ಲಿ ಬರುತ್ತೆ. 3 into 6, 6 into 9 and 9 into 3 whole divided by 0.1. You don't forget here it is nano. So into 10 power minus 18 because 3 into 6, 10 power 9 into 10 power minus 9 into 10 power minus 9. ಇಲ್ಲಿ ಎರಡು ಸೈಡು ಇರುತ್ತೆ. ಎನಿವೆ ಐ ಆಮ್ ಟೇಕಿಂಗ್ ಕಾಮನ್ ಅಂದಾಗ ನಮಗೆ ಇಲ್ಲಿ 10 power minus 18 ಬರುತ್ತೆ, 10 power minus 18. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಸೊ 1/4 pi epsilon naught ನಮಗೆ 9 into 10 power 9. ಸೊ ಹಿಯರ್ 3 6 are 18 plus 6 9 are 54 plus 27 whole divided by ಈ 0.1 ನಾನು ಏನಂತ ಬರೀತಿ, 0.1 can be written as 1/10. So that can be taken to numerator and we can write it as into 10. So 0.1 can be 1/10, that 10 will go to numerator, into 10 power minus 18 ಇದೆ, 10 power minus 18. So here I have to add this 18 plus 54 plus 27. If you take it will become 99. 99 into 9. So 99 into 9 into 10 powers ಮಾತ್ರ ಉಳಿಯುತ್ತೆ ನಮಗೆ ಇಲ್ಲಿ 9 minus 18, 9 minus 18 minus 9, minus 9 plus 1, it will become 10 power minus 8. So 99 into 9 ನಾವು ಮಾಡಿದ್ರೆ 9 9s are 81, 8 carry, 9 9s are 81 plus 8, 891 into 10 power minus 8 ಬರುತ್ತೆ. ಸೊ ನಾವು ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ನಮಗೆ ಆಪ್ಷನಲ್ಲಿ ಆನ್ಸರು ಇಲ್ಲ. ದಿಸ್ ವಾಸ್ ಆ್ಯಕ್ಚುಲಿ ಎ ಗ್ರೇಸ್ ಕ್ವಶನ್, ನಮಗೆ ಇಲ್ಲಿ ಕೀ ರಾಂಗ್ ಇತ್ತು, ಸೊ ಬೋನಸ್ ಕೊಟ್ಟಿದ್ರು. ಸೊ ಇಲ್ಲಿ ಯಾವುದೇ ರೀತಿ ಕರೆಕ್ಟ್ ಆಪ್ಷನ್ ನಮಗೆ ಇಲ್ಲ, ಬಟ್ ಇಟ್ ಈಸ್ ಎ ಬೋನಸ್ ಕ್ವಶನ್ ಫಾರ್ ಯು. Question number 20 ನೋಡೋಣ. A spherical shell of radius 10 cm is carrying a charge Q. If the electric potential at a distance 5 cm, 10 cm and 15 cm from the center of a spherical shell is V1, V2 and V3 respectively, then they are asking the relation between V1, V2 and V3. So ಇಲ್ಲಿ spherical shell ತಗೊಳ್ಳೋಣ. So when I take a spherical shell, electric field inside the shell is actually 0. Electric field inside the shell is 0. ನಮಗೆ E ಮತ್ತು V ಮತ್ತು ರಿಲೇಷನ್ ಗೊತ್ತು. E is equal to minus dV by dx. For time we will take a magnitude. Okay. So inside, if E is 0, then dV by dx is actually 0. It means V should be constant. So ಈ ಕಾನ್ಸೆಪ್ಟ್ ಇಲ್ಲಿ ಯಾಕೆ ಹೇಳಿದೆ ಅಂದರೆ, so whenever we take potential formula, so even though if the point is inside, we'll take the potential at this point inside or on the shell, they both are same because the potential remains constant throughout this shell. If it goes outside, then it is different. So ಹೊರಗಡೆ ಹೋದರೆ ಬೇರೆ ಆಗುತ್ತೆ, ಬಟ್ ಈ ಇಡೀ ಕಂಡಕ್ಟರ್ಸ್ ತುಂಬ ನಮಗೆ ಪೊಟೆನ್ಷಿಯಲ್ ಬಂದು ಸೇಮ್ ಇರುತ್ತೆ. ಸೊ ಇಲ್ಲಿ ಕ್ವಶನಲ್ಲಿ ನೋಡೋದಾದರೆ V1 V2 ಬಗ್ಗೆ ನಾವು ಮಾತಾಡ್ತಾ ಇದ್ದಾರೆ. ಸೊ V1 ಇವಾಗ ಈ ಶೆಲ್ಲು ರೇಡಿಯಸ್ ಬಂದು ನಮಗೆ ಇಲ್ಲಿ 10 ಸೆಂಟಿಮೀಟರ್ ಇದೆ, 10 ಸೆಂಟಿಮೀಟರ್. ಸೊ ದ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಇಂದ ದ ಪಾಯಿಂಟ್ ವಿಲ್ ಬಿ ಇನ್ಸೈಡ್. ಸೊ ದಿಸ್ ವಿಲ್ ಬಿ V1 ಆ್ಯಂಡ್ 10 ಸೆಂಟಿಮೀಟರ್ ಅಂದರೆ ನಮಗಿಲ್ಲಿ ಆನ್ ದ ಸ್ಪಿಯರ್.
ಸೊ ಆನ್ ದ ಸ್ಪಿಯರ್. ಸೊ ಜಸ್ಟ್ ನಾನು ಹೇಳ್ದಂಗೆ ವೆದರ್ ಇಟ್ ಈಸ್ ಆನ್ ದ ಸ್ಪಿಯರ್ ಆರ್ ಇನ್ಸೈಡ್ ದ ಸ್ಪಿಯರ್ ದ ಪೊಟೆನ್ಷಿಯಲ್ ಮಸ್ಟ್ ಬಿ ಸೇಮ್. ಸೊ V1 ಈಸ್ ಈಕ್ವಲ್ ಟು V2. ಸೊ ಡೈರೆಕ್ಟ್ಲಿ ನಾವು ಈ ಆಪ್ಷನ್ ಮತ್ತು ಈ ಆಪ್ಷನ್ನ ಡಿಸ್ಕಾರ್ಡ್ ಮಾಡ್ಬೋದು. ಇಲ್ಲಿ V1 ಈಸ್ ಈಕ್ವಲ್ ಟು V2 ಇದೆ, ಇಲ್ಲೂ ಕೂಡ V1 ಈಸ್ ಈಕ್ವಲ್ ಟು V2 ಇದೆ. ಸೊ ಈ ಎರಡರಲ್ಲಿ ನಮಗೆ ಯಾವ್ದಾದ್ರು ಒಂದು ಆನ್ಸರ್ ಆಗಿರಬೇಕು. V2 ಇಸ್ ಗ್ರೇಟರ್ ದ್ಯಾನ್ V3 ಆರ್ V2 ಇಸ್ ಲೆಸ್ ದ್ಯಾನ್ V3. ಸೊ ನಮಗೆ ಪೊಟೆನ್ಷಿಯಲ್ ಫಾರ್ಮುಲಾ ಏನು ಬರುತ್ತೆ, 1/4πε0 Q/R. ಸೊ V ನಮಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R. V ನಮಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R ಆಗಿರೋದ್ರಿಂದ ಸೊ ಆ್ಯಸ್ ವಿ ಗೋ ಫಾರ್ ದ ಪೊಟೆನ್ಷಿಯಲ್ ವಿಲ್ ಡಿಕ್ರೀಸ್. ಸೊ ಹಿಯರ್ V2 is actually here, V3 is somewhere here, V3 is somewhere here ಅನ್ಕೊಂಡ್ರೆ. ಸೊ ಹಿಯರ್ V2R is actually 10 cm, another one is 15 cm. ಇಲ್ಲಿ V3 ಬಂದು means R3 is actually 15 cm. So when R increases, potential decreases. So V3 must be less than V2. So V3 must be less than V2 and it means V2 is greater than V3. ಅಂದರೆ ಹತ್ತಿರ ಇರೋದ್ರಲ್ಲಿ ಪೊಟೆನ್ಷಿಯಲ್ ನಮಗೆ ಜಾಸ್ತಿ ಇರುತ್ತೆ, ದೂರ ಹೋದಂಗೆ ನಮಗೆ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ಸೊ V2 is greater than V3 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಆಪ್ಷನ್ C will be your right answer. Thank you.